ಏನಿದೆಯಪ್ಪ ಅಂದರೆ ದಕ್ಷಿಣ ಕ್ಷೇತ್ರ ಇದು ವಿಧಾನಸಭಾ ದಕ್ಷಿಣ ಕ್ಷೇತ್ರದಿಂದ ಇಲ್ಲಿಯವರೆಗೆ ಕಳೆದ 4 ದಶಕಗಳಿಂದ ಶಾಮನೂರು ಶಿವಶಂಕರಪ್ಪನವರೇ ಗೆಲ್ತಾ ಬಂದಿದ್ದಾರೆ. ಅವ್ರನ್ನ ಬಿಟ್ಟು ಇನ್ಯಾರು ಗೆಲ್ಲಕ್ಕೆ ಸಾಧ್ಯವಾಗಿರಲಿಲ್ಲ. ಬಟ್ ಗೆಲ್ತಾ ಬಂದಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿಯಿಂದ ಈ ದಾವಣಗೆರೆ ಕ್ಷೇತ್ರಕ್ಕೆ ಸಿಕ್ಕಿರ್ತಕ್ಕಂಥ ಇಡೀ ದಾವಣಗೆರೆ ಮಗ ಮಲ್ಲಿಕಾರ್ಜುನ ಕಡೆ ಇದರಲ್ಲಿದ್ದಾರೆ, ಇವ್ರು ದಕ್ಷಿಣದಲ್ಲಿದ್ದಾರೆ. ಇಡೀ ದಾವಣಗೆರೆ ಏನೇ ಅಭಿವೃದ್ಧಿ ಆಗಿದೆ ಅಂದರೆ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ. ಹಾಸ್ಪಿಟಲ್ ಇರಬಹುದು, ಬಡವರಿಗೋಸ್ಕರ ಬಾಪೂಜಿ ಇರಬಹುದು, SS ಇರಬಹುದು, ನಂತರ ವಿದ್ಯಾಸಂಸ್ಥೆ ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನು ಅಂದ್ರೆ ಮೇಡಮ್ ಈಗ ಇಲ್ಲಿ ದಕ್ಷಿಣ ವಿಧಾನಸಭಾ ಒಂದ್ ನಿಮಿಷ ಕಟ್ಟಿದ್ದಾರೆ ಅವರು. ಆದ್ರಿಂದ ಈಗ ಅವರು ಮನೆ ಎಕ್ಸ್ಪೈರ್ಡ್ ಆಗಿರೋದ್ರಿಂದ ಚುನಾವಣೆ ಸಹಜವಾಗಿ ಬಂದಿದೆ. ಅವರ ಒಂದು ಜಾಗ ತುಂಬಲಿಕ್ಕೆ ಈಗ ಏನು ಕಾಂಗ್ರೆಸ್ ಹೈಕಮಾಂಡ್ ಇದೆ ಅದೇನೋ ಅವರು ಪ್ರೊಸೀಜರ್ ಪ್ರಕಾರ ಅವ್ರ ಫ್ಯಾಮಿಲಿಗೆ ತುಂಬಬೇಕು ಅಂತ ಮೊಮ್ಮಗನ್ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಕಾವು ಹೆಂಗಿದೆ ಅಂದ್ರೆ ದಾವಣಗೆರೆಯಲ್ಲಿ ನಮ್ಮ BZ ಜಮೀರ್ ಅಹಮದ್ ನಮ್ಮ ಅಲ್ಪಸಂಖ್ಯಾತರು ಲೀಡ್ರು ಬಂದು ಹೋದ್ಮೇಲೆ ಕಾಂಗ್ರೆಸ್ ಒನ್ ಸೈಡ್ ಗೆಲ್ಲುತ್ತೆ ಅಂತ ಹೇಳಿ ಯಾವುದೇ ಡೌಟ್ ಇಲ್ಲ ಅಂತ ನಮಗೆ ಕಾಣಿಸುತ್ತೆ ಸರ್. ಬಟ್ ದಾವಣಗೆರೆ ಈ ಭಾಗದಲ್ಲಿ ಏನು ಚುನಾವಣೆ ನಡೀತಿತ್ತು ದಕ್ಷಿಣದಲ್ಲಿ, ಅಲ್ಲಿ ಸ್ಥಳೀಯರು ಏನೊಂದು ಹೇಳ್ತಾರೆ ಅಂದರೆ ಅಲ್ಲಿ ನಮಗೆ ಏನೋ ಒಂದು ಒಳ್ಳೆ ಕಾಲೇಜ್ ಇಲ್ಲ, ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಆಮೇಲೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಸಮರ್ಥ ಮಲ್ಲಿಕಾರ್ಜುನ್ ಏನಿದಾರಲ್ಲ, ಯುವಕರು ಇದ್ದಾರೆ, ಅವರಿಗೆ ಒಂದು ಕಾಲ ಅವಕಾಶ ಕೊಟ್ಟರೆ ಖಂಡಿತವಾಗೂ ದಾವಣಗೆರೆ ದಕ್ಷಿಣ ಒಳಗೆ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ನಮಗಿದೆ. ಮತ್ತು ಇಲ್ಲಿ ಕುಟುಂಬ ರಾಜಕಾರಣ ಮೊದಲಿಂದನೂ ಆಗಿರೋದು. ಈಗ ಹೇಳ್ತಾ ಇರ್ಬೋದು, ಈಗ ಒಂದ್ಸತಿ ಕೊಡಿ, ನೆಕ್ಸ್ಟು ಮುಸ್ಲಿಂ ಸಮುದಾಯಕ್ಕೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇರ್ಬೋದು. ಈಗ ಪ್ರೆಸೆಂಟು ಅವರು ಅಪ್ಪಾಜಿ ಇದ್ರು, ಅವರು ಇವಾಗ ತೀರೋಗಿದ್ದಾರೆ, ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಏನು ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಯಾರು ಪ್ರೆಸೆಂಟ್ ಇರ್ತಾರೆ ಅವ್ರ ಮನೇಲಿ ಯಾರಾದರೂ ತೀರೋದ್ರೆ ಅವ್ರ ಮನೆಯಲ್ಲೇ ಟಿಕೆಟ್ ಕೊಡೋದು ಅಂತ ಹೇಳಿ. ನೆಕ್ಸ್ಟ್ ಏನು ಗ್ಯಾರಂಟಿ ಸರ್? ಯಾಕಂದರೆ ಈಗ ಸಮರ್ಥಿಗೆ ಏನಾದರೂ ಗೆಲ್ಲಿಸ್ಕೊ ಬಂದರೆ ಅವ್ರ ಅಮ್ಮ ಮಿನಿಸ್ಟ್ರಿ ಹೋಗಿದಾರಲ್ಲ, ಅವ್ರಿಗೆ ವಯಸ್ಸಾಗಿರುತ್ತೆ, ಇವ್ನು ಮತ್ತೆ MP ಆಗ್ತಾನೆ ಸಮರ್ಥ ಮಗನ್ ಟಿಕೆಟ್ ಕೇಳಲ್ಲ ಅಂತ ಏನು ಗ್ಯಾರಂಟಿ? ನಮ್ಮದು ಮನೆ ಇಲ್ಲಿಂದ ಇವರು ಇದು ಕ್ಯಾನ್ಸಲ್ ಮಾಡ್ಯಾರಲ್ಲ ಇವರು ಜನ. ಒಂದು 500 ಮನೆ ಇತ್ತು, ಇದು ಕಾಂಗ್ರೆಸ್ ಅವರು ಮಾಡಿದ ಕ್ಯಾನ್ಸಲ್ ಅದು. ಮತ್ತೆ ಆಯ್ತಲ್ಲ ಅಲ್ಲಿ ಮನೆ ಕೊಡ್ತೀನಿ ಅಂತೇಳಿ ಇವ್ರು ಕರ್ಕೊಂಡೋಗಿ ಏನು ಮಾಡಿಲ್ಲ ಇವರು. ಜನ ಅಲ್ಲಿ ಬೀದಾಗ ಆಗಿ ಹೆಂಗೆ ಇಲ್ಲಿ ಇದ್ರ ಜನ ಎಲ್ಲೋಗಾರ ಗೊತ್ತಿಲ್ಲ ಅದು. ಇಲ್ಲಿ ನಾವು ಮತ್ತೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಕಂತೀವಿ, ಇಲ್ಲಂತಿಲ್ಲ. ಇವತ್ತು ಮಾಡ್ಕೊಡ್ತೀವಿ, ನಾಳೆ ಮಾಡ್ಕೊಡ್ತೀವಿ ಅಂತ ಏನೇನು ಮಾಡಿಲ್ಲ. ಅವ್ರು ನಮ್ಮ ಮುಖಂಡ್ರು ಇದು ಇಲ್ಲಿ ದಾವಣಗೆರೆಯಾಗ ನಮ್ಮ ಮುಖಂಡ್ರು ದೊಡ್ಡವರು ಇದ್ರು ಇಲ್ಲಿ ತಂದಿಮಿಂದು, ಅವ್ರು ಬಂದು ಏನು ಸಹ ನಮ್ಗೆ ಮಾಡಿಲ್ಲ. ಅಲ್ಲಿ ಜನಕ್ಕೆ ತಗೊಂಡು ಹೋಗಂತಾರ ಎಲ್ಲಿ ಅಂತ ಅವರು ಕೇಳಿಲ್ಲ. ಇಲ್ಲಿ ಹೆಂಗಾಗೈತಿ, ನಾವೇ ಬದುಕಿದ್ವಿ 40 ವರ್ಷದ ಮೇಲೆ ಆಯ್ತು ಇಲ್ಲಿ ಬದುಕಿ, ನಾವು ಇಲ್ಲೇ ಹುಟ್ಟಿದ್ ನಾವು. ಏನೇನು ಮಾಡಿಲ್ಲ, ಸುಮ್ಮನೆ ಅವ್ರು ಇರು ಅಂತ ಹೇಳಕಂತಾರ. ಯಾರು ಏನು ಮಾಡಿಲ್ಲ ಇಲ್ಲಿ.